ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಪಾಲಕ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಪಲ್ಯ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ. ನಾನು ಇದನ್ನೆಲ್ಲ ತೊಳ್ಕೊಂಡು ಹೊಟ್ಟೆಲ್ಲ ತೆಗೆದು ಕೊಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪಾಲಕ್ ಸೊಪ್ಪನ್ನ ನೆನ್ನೆ ಮೊಸೊಪ್ಪಿಗೆ ತೊಗೊಂಬಂದಿದ್ದೆ. ಅದರದ್ದೇ ಕಡ್ಡಿ ಎಲ್ಲ ಸ್ವಲ್ಪ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ತೊಳೆದಿಟ್ಕೊಳ್ಬೇಕು. ಇದನ್ನು ನೆನೆಸಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಪಲ್ಯಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಇದು ಸಾರು ಖಾರದ ಪುಡಿ ಫ್ರೆಂಡ್ಸ್, ಬೇಳೆ ಸಾರಿಗೆ ಹಾಕ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ಬಿಟ್ಟು ಅದು ಸಿಡಿದ ಮೇಲೆ ನಾವು ಇದಕ್ಕೆ ಈರುಳ್ಳಿ ಕೊಯ್ದಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಸಣ್ಣದಾಗಿ ಹಚ್ಚಿ ಕೊಯ್ದಿಟ್ಕೊಂಡು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಬಿಟ್ಟು ಇದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಬಿಡಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಎಲ್ಲ ಕೊಯ್ದಿಟ್ಟಿದ್ದೀರಲ್ಲ ಬೀಟ್ರೂಟ್ನ, ಅದನ್ನು ಸ್ವಲ್ಪ ಹೆಂಗೆ ನಿಮಗೆ ತುರ್ದು ಬೇಕಾದರೂ ಹಾಕ್ಕೊಬೋದು, ಮತ್ತು ಕಟ್ ಮಾಡಿ ಬೇಕಾದ್ರೂ ಸಣ್ಣಗೆ ಬೇಕಾದ್ರೂ ನಿಮಗೆ ಯಾವ ರೀತಿ ಬೇಕು ಕಟ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ಕಟ್ ಮಾಡಿದ್ದೀರಲ್ಲ ಇದು ಸ್ವಲ್ಪ ಈರುಳ್ಳಿ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಅದಕ್ಕೆ ಇವಾಗ ಇದು ಬೀಟ್ರೂಟ್ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟಿರೋದು ಇದಕ್ಕೆ ಹಾಕ್ಕೊಂಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲೆ ಈ ಥರ ನೀವು ಸಾರು ಖಾರದ ಪುಡಿ ಹಾಕಿ ಮಾಡೋದ್ರಿಂದ ಏನಂದರೆ ಗ್ರೇವಿ ಥರನೂ ಬರುತ್ತೆ ಮತ್ತು ಸಾಗು ಟೈಪು ಇರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ನಾನು ಈ ಥರನೇ ಯಾವಾಗಲೂ ಮಾಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಮ್ಮಿ ಇದ್ದರೆ ಜಾಸ್ತಿ ಪಲ್ಯ ಮಕ್ಕಳು ತಿಂತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ, ಸಾರು ಖಾರದ ಪುಡಿ ಬೇಳೆ ಸಾರ್ದು ಅದನ್ನು ಮತ್ತು ಇದು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1-2 ವಿಷಿಲ್ ಬರೆಸ್ಕೊಳ್ಳಿ. ನೀವು ಡೈರೆಕ್ಟಾಗಿ ಬೇಕಾದರೂ ಮಾಡ್ಬೋದು ಬಾಣಲಿನಲ್ಲಿ ಇಟ್ಬಿಟ್ಟು. ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ ಅಂದರೆ ನೀವು ಈ ಥರ ಇದನ್ನು ಬೇಯಿಸ್ಕೊಬೋದು. ನೀವು ಕುಕ್ಕರಲ್ಲಿ ಹಾಕಿ ಮಾಡಿದ್ರೆ ಬೇಗ ಬೆಂದ್ಬಿಡುತ್ತೆ. ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಿಲ್ ಬರೆಸ್ಕೊಂಡೆ ನಾನು. ಈ ಥರ ಇದು ಸಾಗು ಟೈಪ್ ಬರುತ್ತೆ ಫ್ರೆಂಡ್ಸ್. ಟೇಸ್ಟ್ ಸೂಪರಾಗಿರುತ್ತೆ. ಈ ಥರ ನೀವು ಯಾವತ್ತೂ ಮಾಡಿರಲಿಲ್ಲ, ಈ ಥರ ಒಂದ್ಸಲಿ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಸಲ ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡ್ಮೇಲೆ ಕುಕ್ಕರ್ ಲಿಡ್ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಮೇಲೆ ಇದು ಪಾಲಕ್ ಚಪಾತಿ ನಾವು ರೆಡಿ ಮಾಡೋಣ. ಈಗ ಪಾಲಕ್ ಚಪಾತಿಗೆ ನಾನು ಪಾಲಕ್ದು ಎಲೆಗೆ ಸಮೇತ ಎಲೆನೂ ಹಾಕ್ಕೊಬೋದು ನೀವು. ನಾನು ಪಾಲಕ್ದು ಕಡ್ಡಿಗಳು ಎಲ್ಲ ಅದರಲ್ಲೂ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾವು ಯೂಸ್ ಮಾಡ್ಕೊಬೇಕು. ಹಿಂದಿನ ದಿನ ಮೊಸೊಪ್ಪಿಗೆ ತಂದಿದ್ದಾಗ ಇದನ್ನು ಎತ್ತಿಟ್ಟಿದ್ದೆ. ಇವತ್ತು ಇದಕ್ಕೆ ಸ್ವಲ್ಪ ಶುಂಠಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಎಷ್ಟು ಗೋಧಿ ಇಡಬೇಕು ಅಷ್ಟು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಬೇಡಿ, ಇಲ್ಲಾಂದರೆ ಜಾಸ್ತಿ ಹಿಟ್ಟಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡೆ ನುಣ್ಣಾಗಿ ರುಬ್ಕೊಳ್ಳಿ. 2 ವಿಷಿಲ್ ಬಂತಿದ್ದು ಅದು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಶುಂಠಿ ಮತ್ತು ಇದು ಹಸಿಮೆಣಸಿನ್ಕಾಯಿ ಪಾಲಕ್ಕು, ನೀವು ಪಾಲಕ್ ಎಲೆ ಸಮೇತನೂ ಹಾಕ್ಕೊಬೋದು. ನಾನು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈಗ ಇದಕ್ಕೆ ಹಾಲು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡ್ರೆ, ಹಾಲು ಹಾಕ್ಕೊಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಇದು ಗ್ರೀನ್ ಕಲರಲ್ಲಿರುತ್ತೆ. ನಾವು ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆಲ್ಲ ತೊಳ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಚಪಾತಿ ಹಿಟ್ಟೋದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದಿದ್ರೆ ನಾವು ಹಾಲು ಹಾಕಿರ್ತೀವಲ್ಲ ಫ್ರೆಂಡ್ಸ್, ಟೇಸ್ಟು ಸೂಪರಾಗಿರುತ್ತೆ. ನಿಮ್ಮ ಮಕ್ಕಳು ಯಾರ್ಯಾರು ಹಾಲು ಕುಡಿಯಲ್ವೋ ಅವ್ರಿಗೆ ಈ ಥರ ನಾವು ಹಾಲು ಹಾಕ್ಬಿಟ್ಟು ಮಾಡಿಕೊಟ್ಟಾಗ ಹಾಲಂಶನೂ ಅದರಲ್ಲಿ ಹೋಗುತ್ತೆ. ಮತ್ತು ಇದನ್ನು ಸ್ವಲ್ಪ ಹೊತ್ತು 10 ನಿಮಿಷ ಸೈಡಲ್ಲಿ ಇಕ್ಬಿಡಿ. ಇದು ಈ ಥರ ರೆಡಿಯಾಗಿದೆ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನೀರಂಶ ಎಲ್ಲ ಹೋಗುತ್ತೆ.
ನಮಗೆ ಈ ಥರ ಗ್ರೇವಿ ಥರನೇ ಇದ್ರೂ ಪರವಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸ್ವಲ್ಪ ಲಾಸ್ಟಾಗಿ ಉದಿಸ್ಬಿಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಖಾರ ಸ್ವಲ್ಪ ಕಮ್ಮಿ ಇಡಿ, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕೆಂದರೆ ಬೀಟ್ರೂಟಲ್ಲಿ ಸ್ವೀಟ್ ಇರೋದ್ರಿಂದ ನಾವು ಜಾಸ್ತಿ ಖಾರ ಹಾಕ್ಬಿಟ್ರೆ ತುಂಬ ಖಾರ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನೀವು ನೋಡಿಕೊಂಡು ಇದು ಖಾರದ ಪುಡಿನ ಹಾಕ್ಕೊಳ್ಳಿ. ಇದರಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಏನೂ ಇರೋದಿಲ್ಲ. ಇದನ್ನು ನಾವು ಬೇಕಾದರೆ ಹಂಗೇ ಮಕ್ಕಳು ತೆಗೆದಿಕ್ಕೋದು ಪಕ್ಕಕ್ಕೆಲ್ಲ ಏನಿಲ್ಲ, ಸುಮ್ಮನೆ ಚಪಾತಿ ಜೊತೆ ತಿನ್ಬೋದು. ನೋಡಿ ಪಾಲಕ್ ಚಪಾತಿ ಯಾವ ರೀತಿ ಗ್ರೀನ್ ಕಲರ್ ಇದೆ ಅಂತ. ಇದನ್ನು ಚಪಾತಿ ಥರ ರೌಂಡ್ ಲಟ್ಟಿಸ್ಕೊಂಡು ನಾನು ಯಾವಾಗಲೂ ಈ ಥರನೇ ಮಾಡೋದು ಫ್ರೆಂಡ್ಸ್. ಹಂಗೆ ಎಣ್ಣೆ ಹಾಕ್ಕೊಂಡು 3 ಪದರ ಮುಡಿಸ್ಕೊಂಡು ಲೇಯರ್ ಚಪಾತಿನೇ ಯಾವಾಗಲೂ ಮಾಡೋದು ಈ ಥರನೇ. ಈ ಥರ ನೀವು ನೋಡಿ ಈ ಥರ ಒತ್ಕೊಂಡ್ರೆ ನೀವು ಚಪಾತಿನ ಹೆಂಚು ಮೇಲೆ ಹಾಕ್ಬಿಟ್ಟು ಮಾಮೂಲಿ ಇದಕ್ಕೆ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ನೀವು ಎಣ್ಣೆ ಬೇಕು ಬೇಡ ಅಂದರೆ ಹಾಗೇನೂ ನೀವು ಮಾಡ್ಕೊಬೋದು. ನೋಡಿ ಈ ಥರ ರೆಡಿ ಆಗುತ್ತೆ. ಸೂಪರಾಗಿತ್ತು. ಈ ಥರ ಟ್ರೈ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಇತ್ತು ಅಂತ ತಿಳಿಸಿ. ಮಕ್ಕಳಿಗೆ ಸೊಪ್ಪು ಸಾರು ಎಲ್ಲ ಕೊಟ್ಟಾಗ ಅವ್ರು ಇಷ್ಟಪಡ್ತೀನಲ್ಲ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಸೊಪ್ಪು ಅವ್ರಿಗೂ ಒಳ್ಳೆ ಕಣ್ಣಿಗೆ ಮತ್ತು ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಈ ಥರ ಚಪಾತಿಗೆ ಹಾಕಿದಾಗ ಅವ್ರು ತಿಂತಾರೆ. ಈ ಥರ ಮಾಡಿ ಬೀಟ್ರೂಟ್ ಪಲ್ಯ ಜೊತೆಗೆ ನೀವು ಹೆಂಗಿತ್ತು ಅಂತ ತಿಳಿಸಿ. ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ಥರ ಎರಡೂ ಕಡೆ ಸ್ವಲ್ಪ ಕೆಂಪುಗೆ ಬೇಯಿಸ್ಕೊಳೋದು. ಬೆಳಿಗ್ಗೆನೇ ಟಿಫನ್ಗೆ ಮಾಡಿದ್ದೆ, ಅದ್ರ ಜೊತೆಗೆ ಶಾರ್ಟ್ ಬ್ರೇಕು ಎಲ್ಲ ಬೆಳಿಗ್ಗೆನೇ ಇದು ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂದರು. ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಎರಡೂ ಸೈಡ್ ಬೇಯಿಸ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಇದು ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯ ಸೂಪರಾಗಿತ್ತು. ಹೇಗಿತ್ತು ಅಂತ ತಿಳಿಸಿ. ಹಾಗೆ ಶಾರ್ಟ್ ಬೇಕು ರೆಡಿ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.